ಕರ್ನಾಟಕದ ಎಲ್ಲ ಜನತೆಗೂ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ 3ನೇ ಕಂತಿನ ಮತ್ತು 4ನೇ ಕಂತಿನ ಏನು ಹಣ ಇದೆ ಅದರ ಬಗ್ಗೆ ಸರ್ಕಾರ ಒಂದು ದೊಡ್ಡ ಗುಡ್ ನ್ಯೂಸ್ ನೀಡುತ್ತಿದೆ. ಅದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಪ್ಲೀಸ್ ಚಾನಲನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಯಾರಿಗೆಲ್ಲ 3ನೇ ಕಂತಿನ ಹಣ ಬಂದಿದೆ ಅವರು ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮದು ಯಾವ ಜಿಲ್ಲೆ ಅಂತೇಳಿ. ಈಗ ಬನ್ನಿ ಸ್ನೇಹಿತರೆ, ಮೊದಲನೇ ಕಂತಿನ ಮತ್ತು 2ನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಪ್ಲೀಸ್ ನಿಮ್ಮದು ಯಾವ ಜಿಲ್ಲೆ ಅಂತೇಳಿ ಕಮೆಂಟ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ಆದ ಕಾರಣ ಈಗ ಬನ್ನಿ ಸ್ನೇಹಿತರೆ, ಟಾಪಿಕ್ ಬಗ್ಗೆ ಮಾತಾಡೋಣ. ಏನಂದರೆ 3ನೇ ಕಂತಿನ ಮತ್ತು 4ನೇ ಕಂತಿನ ಹಣ ಏನಿದೆ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ನಾವು ಡಿಸೆಂಬರ್ 15 ಆದರೂ ಕೂಡ ಇನ್ನೂ ಯಾರಿಗೆಲ್ಲ 3ನೇ ಕಂತಿನ ಮತ್ತು 4ನೇ ಕಂತಿನ ಅಮೌಂಟ್ ಬಂದಿಲ್ಲ ಅವ್ರಿಗೆ ಖಂಡಿತವಾಗಿಯೂ ಡಿಸೆಂಬರ್ 31ರೊಳಗೆ ಅವ್ರ ಬ್ಯಾಂಕ್ ಅಕೌಂಟ್ಗೆ ಆಗ್ತೀವಿ ಅಂತ ಸರ್ಕಾರ ಮಾಹಿತಿ ಇದೆ. ಅದು ಯಾವ ರೀತಿ ಅಂದರೆ, ನಿಮ್ಮೂರಿನಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ಅವ್ರ ಬೆಳೆ ಲಿಸ್ಟನ್ನು ಕಳಿಸಿರ್ತೀವಿ. ಯಾವ ಲಿಸ್ಟ್ ಅಂದರೆ ಏನು 3ನೇ ಕಂತಿನ ಮತ್ತು 4ನೇ ಕಂತಿನ ಹಣ ಯಾರಿಗೆಲ್ಲ ಇನ್ನೂ ಕೂಡ ಅವರ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿರೋದಿಲ್ಲ ಅವರ ಲಿಸ್ಟನ್ನು ಅಂಗನವಾಡಿ ಕಾರ್ಯಕರ್ತರ ಬಳಿ ಕಳಿಸಿರ್ತೀವಿ. ಪ್ಲೀಸ್ ನೀವು ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಊರಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಹೋಗಿ ಭೇಟಿ ನೀಡಿ. ನಿಮ್ಮಲ್ಲಿ ಅವ್ರ ಬೆಲೆ ಒಂದು ಲಿಸ್ಟ್ ಬಂದಿರ್ತದೆ, ಅದನ್ನು ಹೋಗಿ ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ. ಅದರಲ್ಲಿ ನಿಮ್ಮ ಹೆಸರಿದ್ದರೆ ನಿಮ್ಮದು ಏನನ್ನೊಂದು ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಅಪ್ಲಿಕೇಶನಲ್ಲಿ ತೊಂದರೆ ಆಗಿರ್ತದೆ, ಅದನ್ನು ಅವರು ಸರಿಪಡಿಸುವಂಥ ಮಾಹಿತಿ ನೀಡ್ತಾರೆ. ಅದರ ಪ್ರಕಾರ ನೀವು ಕೂಡ ಸರಿಪಡಿಸಿದರೆ ಖಂಡಿತವಾಗಿಯೂ ಡಿಸೆಂಬರ್ 31ರೊಳಗೆ ನಿಮಗೂ 3ನೇ ಮತ್ತು 4ನೇ ಕಂತಿನ ಹಣ ಅಮೌಂಟ್ ಬಂದೇ ಬರ್ತಾವೆ ಅಂತ ಸರ್ಕಾರ ಮಾಹಿತಿ ನೀಡ್ತಾಯಿದೆ. ಮತ್ತು ಮೊದಲನೇ ಕಂತಿನ ಹಾಗೂ 2ನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಸರ್ಕಾರ ಮಾಹಿತಿ ನೀಡ್ತಾಯಿದೆ. ಅದು ಕೂಡ ಯಾರಿಗೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇವೆ, 3ನೇ ಕಂತಿನ ಮತ್ತು 4ನೇ ಕಂತಿನ ಹಣ ಏನು ಹಾಕ್ತಿರ್ತೀವಿ ಅದರ ಜೊತೆಯಲ್ಲಿ ಮೊದಲನೇ ಕಂತಿನ ಹಾಗೂ 2ನೇ ಕಂತಿನ, ಅಥವಾ ಮೊದಲನೇ ಕಂತಿನ 2ನೇ ಕಂತಿನ ಅಮೌಂಟ್ ಬಂದಿದೆ ಆದರೆ 3ನೇ ಕಂತಿನ 4ನೇ ಕಂತಿನ ಮಾತ್ರ ಅಮೌಂಟ್ ಬಂದಿಲ್ಲ ಅಂದರೆ ಮೊದಲನೇ ಕಂತಿನ 2ನೇ ಕಂತಿನ ಅಮೌಂಟ್ ಹಾಕಿದ್ದು ಬಿಡ್ತಾರೆ, 3ನೇ ಮತ್ತು 4ನೇ ಕಂತಿನ ಅಮೌಂಟ್ ಮಾತ್ರ ಹಾಕ್ತಾರೆ. ಈ ರೀತಿಯಾಗಿ ಸರ್ಕಾರ ನಾವು ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಡಿಸೆಂಬರ್ 31ರೊಳಗೆ ಅಂತ ಮಾಹಿತಿ ನೀಡ್ತಿದೆ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಮೊದಲನೇ ಕಂತಿನ ಹಣ ಬಂದರೂ ಕೂಡ 2ನೇ ಕಂತಿನ, 3ನೇ ಕಂತಿನ ಮತ್ತು 4ನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಖಂಡಿತವಾಗಿಯೂ ಡಿಸೆಂಬರ್ 31ರೊಳಗೆ ಅಮೌಂಟ್ ಬಂದೇ ಬರ್ತದೆ. ನೀವು ಯಾವುದೇ ಗಾಬರಿ ಪಟ್ಟಂಥ ವಿಚಾರ ಇಲ್ಲ. ಇಲ್ಲಿ ಸರ್ಕಾರ ಸ್ಪಷ್ಟ ನೀಡ್ತಾಯಿದೆ. ನಾವು 4ನೇ ಕಂತಿನ ಹಣ ಇವತ್ತು ಕೂಡ ಭಾಳಷ್ಟು ಜಿಲ್ಲೆಗಳಿಗೆ ಅಮೌಂಟನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಸರ್ಕಾರನೇ ತಿಳಿಸ್ತಿಂದ ನಾವು ಒಂದೇ ಸರ್ತಿ ಎಲ್ಲ ಹಣವನ್ನು 4ನೇ ಕಂತಿನ ಹಣ ಏನಿದೆ ಒಂದೇ ಸರ್ತಿ ರಿಲೀಸ್ ಮಾಡೋದಿಲ್ಲ, ನಾವು ಹಂತವಾಗಿ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡಿತು. ಅದರಂತೆ ಇವತ್ತು ಕೂಡ ಭಾಳಷ್ಟು ಜಿಲ್ಲೆಗಳಿಗೆ ಅಮೌಂಟನ್ನು ರಿಲೀಸ್ ಮಾಡ್ತಾಯಿದೆ. ಅದರಲ್ಲಿ ಮೇನಾಗಿ ಬೆಂಗಳೂರು, ಮೈಸೂರು, ಧಾರವಾಡ, ಹುಬ್ಬಳ್ಳಿ ಈ ಜಿಲ್ಲೆಗಳಿಗೆ ಅತಿ ಹೆಚ್ಚಾಗಿ ನಾವು ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾಯಿದೆ. ನೀವು ಕೇಳ್ಬೋದು, ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೆ ಅಮೌಂಟ್ ರಿಲೀಸ್ ಮಾಡೋದಿಲ್ವಾ ಅಂತ. ನೋಡಿ ಸ್ನೇಹಿತರೆ, ಖಂಡಿತವಾಗಿ ಸರ್ಕಾರ ರಿಲೀಸ್ ಮಾಡ್ತದೆ. ಅದು ಯಾವ ರೀತಿ ಅಂದರೆ, ಈ ಜಿಲ್ಲೆಗಳಿಗೆ ಅತಿ ಹೆಚ್ಚು ಜನಕ್ಕೆ ಅಮೌಂಟನ್ನು ರಿಲೀಸ್ ಮಾಡಿದರೆ ಉಳಿದ ಜಿಲ್ಲೆಗಳಿಗೆ ಕೇವಲ ಒಂದು 10%, 20% ಜನಕ್ಕೆ ಮಾತ್ರ ನಾವು ಅಮೌಂಟನ್ನು ರಿಲೀಸ್ ಮಾಡ್ತೀವಿ. ಮತ್ತು ಮುಂಬರುವ ದಿನಗಳಲ್ಲಿ ಅಂದರೆ ಡಿಸೆಂಬರ್ 31ರೊಳಗೆ ನೆಕ್ಸ್ಟ್ ಆ ಜಿಲ್ಲೆಗಳು ಅತಿ ಹೆಚ್ಚಾಗಿ ರಿಲೀಸ್ ಮಾಡ್ತೀವಿ, ಈ ಜಿಲ್ಲೆಗಳಿಗೆ ಕಡಿಮೆ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.